ಹೆಲೋ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಂತೂ ಎಲ್ಲಾದ್ರಲ್ಲೂ ಹೊಸತನನ ಹುಡುಕ್ತಾ ನಮ್ಮ ಹಳೆಯ ಒಳ್ಳೆ ವಿಷಯಗಳನ್ನೇ ಮರ್ತ್ಬಿಟ್ಟಿರ್ತೀವಿ, ಹಾಗೆ ಅಡುಗೆಯಲ್ಲೂ. ಹಾಗಾಗಿ ನಮ್ಮ ಹಳೆಯ ಅಡುಗೆ ಮಂಡ್ಯ ಶೈಲಿಯ ನುಗ್ಗೆ ಸೊಪ್ಪು ಅವರೆಕಾಳು ಉಪ್ಸಾರು ಹೇಗೆ ಮಾಡೋದಂತ ನೋಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇದಾಗಿ ಉಪ್ಸಾರು ಖಾರಕ್ಕೆ ಏನೇನು ಬೇಕಂತ ನೋಡೋಣ. 8 ಒಣಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, 1 ಬೆಳ್ಳುಳ್ಳಿ, 1 ಸ್ಪೂನು ಜೀರಿಗೆ, 1 ಸ್ಪೂನು ಮೆಣಸು ಹಾಗೂ ಸ್ವಲ್ಪ ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು. ನಾವಿವತ್ತು ನುಗ್ಗೆ ಸೊಪ್ಪು ಹಸಿ ಅವರೆಕಾಳು ಉಪ್ಸಾರು ಮಾಡ್ತಾ ಇದ್ದೀವಿ. ಸೊ ನುಗ್ಗೆ ಸೊಪ್ಪು ಫ್ರೆಶ್ ಆಗಿರೋದನ್ನ ತೊಗೊಂಡು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಿ. ಹಾಗೆ ಅರ್ಧ kg ಅವರೆಕಾಳು ತೊಗೊಂಡಿದ್ದೀವಿ, 3 ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉಪ್ಪು. ಹಾಗೆ ಕಾಳು ಸೊಪ್ಪು ಒಗ್ಗರಣೆ ಮಾಡೋದಕ್ಕೆ 1 ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀವಿ, ಎಣ್ಣೆ, ಫ್ರೆಶ್ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀವಿ, 2ರಿಂದ 3 ಹಸಿಮೆಣಸಿನ್ಕಾಯಿ. ಮೊದಲು ಕಾಳು ಬೇಯಿಸ್ಕೊಳ್ಳೋಣ. 1 ಕುಕ್ಕರ್ ತೊಗೊಂಡಿದ್ದೀವಿ, ಅದಕ್ಕೆ ಕಾಳು ಮುಳುಗುವಷ್ಟು ನೀರು ಹಾಕ್ಕೊಳ್ಳಿ. ಹಾಗೆ ಕಾಳು ಜೊತೆ 3 ಟೊಮೆಟೊನ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. 1 ವಿಷಿಲ್ ಬಂದರೆ ಸಾಕು. ಪಾತ್ರೆಯಲ್ಲೂ ಬೇಯಿಸ್ಕೋಬೋದು, ನಾವು ಬೇಗ ಆಗುತ್ತೆ ಅಂತ ಕುಕ್ಕರಲ್ಲಿ ಮಾಡ್ಕೊತಾ ಇದ್ದೀವಿ. ಕಾಳು ಬೇಯೋದಕ್ಕಿಟ್ಟು ಪಕ್ಕದಲ್ಲಿ ಈಗ ಮೆಣಸಿಕಾಯಿನ ಹುರ್ಕೊಳ್ಳೋಣ. ಒಂದು ಪ್ಯಾನಿಗೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಣಮೆಣಸಿಕಾಯಿನ ಹಾಕಿ ಫ್ರೈ ಮಾಡ್ಕೊಳ್ಳಿ. 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು, ತುಂಬ ಸೇರಿಸಬೇಡಿ. ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಘಾಟ್ ಬರಲ್ಲ. ಸೊ 2ರಿಂದ 3 ನಿಮಿಷ ಫ್ರೈ ಮಾಡಿ ಸ್ಟವ್ ಆಫ್ ಮಾಡಿ. ಅಷ್ಟರಲ್ಲಿ ಈ ಕಡೆ ಕಾಳು ಕೂಡ ಬೆಂದಿದೆ. ಸೊ ಸ್ಟವ್ ಆಫ್ ಮಾಡಿ ಪ್ರೆಷರ್ ಹೋದ್ಮೇಲೆ ಓಪನ್ ಮಾಡಿ. ಈಗ ಬೆಂದಿರೋ ಟೊಮೆಟೊನ ಎತ್ಕೊಳ್ಳೋಣ. ಈಗ ಇದಕ್ಕೆ ನೀಟಾಗಿ ಕ್ಲೀನ್ ಮಾಡಿ ತೊಳೆದಿರುವಂಥ ನುಗ್ಗೆ ಸೊಪ್ಪು ಹಾಕ್ಕೊಳ್ಳೋಣ. ನುಗ್ಗೆ ಸೊಪ್ಪು ಹಾಕಿದ್ಮೇಲೆ ಮುಚ್ಚಳನ ಮುಚ್ಚಬೇಡಿ. ಮುಚ್ಚಳ ಮುಚ್ಚೋದ್ರಿಂದ ಸಾಂಬಾರು ಕಹಿ ಬರುತ್ತೆ. ಎಷ್ಟೋ ಜನ ಫಸ್ಟ್ ಟೈಮ್ ಮಾಡಿದಾಗ ಈ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಸೊ ಅದಕ್ಕೆ ಈ ಟಿಪ್ಸ್ನ ಯೂಸ್ ಮಾಡ್ಕೊಳ್ಳಿ. ಹಾಗೆ ಬಿಸಿಯಾಗಿರೋ ಟೊಮೆಟೊನ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳಿ, ಅದು ತಣ್ಣಗಾಗಲಿ. ಈಗ ಉಪ್ಸಾರು ಖಾರನ ಪೇಸ್ಟ್ ಮಾಡ್ಕೊಳ್ಳೋಣ. ಎಣ್ಣೆಲಿ ಫ್ರೈ ಮಾಡಿರುವಂಥ ಒಣಮೆಣಸಿನ್ಕಾಯಿ ಹಾಗೆ ಆಗಲೇ ತೋರಿಸಿದಂಥ ಎಲ್ಲ ಐಟಮ್ನ ಹಾಕ್ಕೊಂಡು ರುಬ್ಕೊಳ್ಳೋಣ. ಹಾಗೆ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಳ್ಳಿ. ಮೊದಲು ಈ ರೀತಿ ರುಬ್ಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ನಾವು ಟೊಮೊಟೊ ಸ್ಮ್ಯಾಶ್ ಮಾಡಿದಾಗ ಸಿಕ್ಕಿದಂಥ ನೀರನ್ನು ಕೂಡ ಹಾಕ್ಕೊಂಡಿದ್ದೀವಿ. ಸೂಪರಾಗಿರೋ ಉಪ್ಸಾರು ಖಾರ ರೆಡಿಯಾಗಿದೆ. ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಅದೇ ಜಾರಿಗೆ ಆಗಲೇ ಬೇಯಿಸಿರುವಂಥ ಟೊಮೆಟೊ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಟೊಮೆಟೊ ಪೇಸ್ಟ್ ರೆಡಿಯಾಗಿದೆ. ಈ ಕಡೆ ಸೊಪ್ಪು ಕೂಡ ಅರ್ಧ ಬೆಂದಿದೆ. ಈಗ ಈ ಪೇಸ್ಟನ್ನು ಬೇಯ್ತಿರೋ ಸೊಪ್ಪು ಕಾಳು ಜೊತೆ ಹಾಕ್ಕೊಳ್ಳೋಣ. ಈಗ ಉಪ್ಸಾರಿಗೆ ಎಷ್ಟು ನೀರು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೆ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚದಂತೆ ಬೇಯಿಸ್ಕೊಳ್ಳಿ. ಈಗ ಉಪ್ಸಾರು ರೆಡಿ ಆಗಿದೆ. ಸೊಪ್ಪು ಕಾಳನ್ನು ಒಗ್ಗರಣೆ ಮಾಡ್ಕೊಳ್ಳೋಣ. ಟೊಮೆಟೊ ಹಾಕಿದ್ಮೇಲೆ 2ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಈಗ ಇದನ್ನು ಸೋಸ್ಕೊಳ್ಳೋಣ. ನಾವು ಬಸಿಯೋದು ಅಂತ ಹೇಳ್ತೀವಿ. ಈ ರೀತಿ ಮಾಡುವಾಗ ತುಂಬ ಜಾಗರೂಕತೆಯಿಂದ ಮಾಡಬೇಕು. ಫಸ್ಟ್ ಟೈಮ್ ಮಾಡೋರು ಸೋಟಿಂದ ತೆಗೆದು ಹಾಕ್ಕೊಂಡ್ರೆ ಒಳ್ಳೆಯದು. ಬಿಕಾಸ್ ಸಾಂಬಾರು ತುಂಬ ಬಿಸಿ ಇರುತ್ತೆ. ಸೊ ಕೈ ಮೇಲೆ ಆರೋ ಚಾನ್ಸಸ್ ಇರುತ್ತೆ. ಈಗ ಸೊಪ್ಪು ಒಗ್ಗರಣೆ ಮಾಡ್ಕೊಳ್ಳೋಣ. ಬಾಣಲಿಗೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬಿಸಿ ಆದಮೇಲೆ ಈರುಳ್ಳಿ, ಹಸಿಮೆಣಸಿಕಾಯಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಈರುಳ್ಳಿ ಗೋಲ್ಡನ್ ಕಲರ್ ಬಂದಮೇಲೆ ಇದಕ್ಕೆ 1/4 ಸ್ಪೂನು ಉಪ್ಸಾರು ಖಾರ ಹಾಕ್ಕೊಳ್ಳಿ. ಹಾಗೆ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ತುರಿದಿರುವಂಥ ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ಳಿ. ಹಸಿ ತೆಂಗಿನಕಾಯಿ ತುರಿ ಇಲ್ಲ ಅಂದರೆ ಒಣ ಕೊಬ್ಬರಿ ತುರಿ ಕೂಡ ಹಾಕ್ಕೋಬೋದು. ಇದನ್ನು ಕೂಡ ಹಾಗೆ ಮಿಕ್ಸ್ ಮಾಡಿಕೊಂಡು ಚಿಟಿಕೆ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ನೋಡಿ ಹಾಕ್ಕೊಳ್ಳಿ. ನಾವು ಆಲ್ರೆಡಿ ಸೊಪ್ಪು ಕಾಳು ಬೇಯೋದಕ್ಕೆ ಉಪ್ಪು ಹಾಕಿದ್ದೀವಿ. ಈರುಳ್ಳಿ ತೆಂಗಿನಕಾಯಿ ತುರಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಬೇಯಿಸಿರುವಂಥ ಸೊಪ್ಪು ಹಾಕ್ಕೊಳ್ಳೋಣ.
ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 2 ರಿಂದ 3 ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳಿ. ಈಗಿದು ಫ್ರೈ ಆಗಿದೆ. ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಆರೋಗ್ಯಕರವಾದ ನುಗ್ಗೆ ಸೊಪ್ಪು ಅವರೆಕಾಳಿನ ಉಪ್ಸಾರು, ಪಲ್ಯ ಹಾಗೂ ಉಪ್ಸಾರು ಖಾರ ಹೇಗೆ ಮಾಡೋದಂತ ನೋಡಿದ್ರಲ್ವಾ. ನಮ್ಮ ಪಾರಂಪರಿಕವಾದ ಅಡುಗೆಗಳನ್ನ ನಾವು ಮಾಡಿ ತಿನ್ನೋದ್ರಿಂದ ಮನಸ್ಸಿಗಾಗೋಷ್ಟು ಖುಷಿ ಇನ್ಯಾವುದರಲ್ಲೂ ಇಲ್ಲ. ಉಪ್ಸಾರು ಮುದ್ದೆ ಇವೆರಡು ಬೆಸ್ಟ್ ಕಾಂಬಿನೇಷನ್, ಅದರಲ್ಲಿ ಎರಡು ಮಾತೇ ಇಲ್ಲ. ರಾಗಿನ ಪ್ರತಿದಿನ ತಿನ್ನೋದು ತುಂಬ ಒಳ್ಳೆಯದು. ನಮ್ಮ ಪೂರ್ವಜರು, ನಮ್ಮ ಅಜ್ಜಿ ತಾತ ಎಲ್ಲರೂ ಕೂಡ ಮುದ್ದೆ ಉಪ್ಸಾರು ಈ ರೀತಿ ಊಟ ಮಾಡಿ ಈಗಲೂ ಕೂಡ ತುಂಬ ಚೆನ್ನಾಗಿದ್ದಾರೆ. ಯಾವುದಾದ್ರೂ ಫಾರ್ಮಲ್ಲಿ ರಾಗಿನ ಕನ್ಸ್ಯೂಮ್ ಮಾಡಿ. ಮುದ್ದೆ ತಿನ್ನೋದ್ರಿಂದ ಪದೇ ಪದೇ ಆಗೋದು, ಸುಸ್ತಾಗೋದು ಈ ರೀತಿ ಯಾವುದೂ ಇರಲ್ಲ. ತುಂಬ ಎನರ್ಜೆಟಿಕ್ ಆಗಿರ್ತೀರ. ಹಾಗೆ ನುಗ್ಗೆ ಸೊಪ್ಪು ಎಷ್ಟು ಮುಖ್ಯ ಅಂತ ಗೊತ್ತಲ್ವಾ. ವೀಕ್ಲಿ ಒನ್ಸ್ ಅಥವಾ ಟ್ವೈಸು ಮಾಡಿಕೊಂಡು ತಿನ್ನೋದನ್ನು ಮರಿಬೇಡಿ. ಉಪ್ಸಾರಿಗೆ 1 ಸ್ಪೂನು ತುಪ್ಪ, ನಿಂಬೆಹಣ್ಣಿನ ರಸ, ಉಪ್ಸಾರು ಖಾರ ಜೊತೆ ಮಿಕ್ಸ್ ಮಾಡಿ ತಿಂತಾ ಇದ್ದರೆ ಒಂದು ಸೆಕೆಂಡ್ ಸ್ವರ್ಗ ರಪ್ ಅಂತ ಪಾಸಾದಂಗಿರುತ್ತೆ. ಸೊ ನೀವು ಇದನ್ನು ಟ್ರೈ ಮಾಡಿ ನೋಡಿ ಹೇಗನ್ನಿಸ್ತು ಅಂತ ನನಗೆ ಹೇಳೋದನ್ನು ಮರಿಬೇಡಿ. ನಿಮಗೇನಾದರೂ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.